ದುಪ್ಪಟ್ಟು ವಸೂಲಿ ಮಾಡುವಂತ ಆಟೋ ಚಾಲಕರಿಗೆ ಬೀಳುತ್ತಾ ಬ್ರೇಕ್ ಅನ್ನೋ ಪ್ರಶ್ನೆ. ಹೆಚ್ಚು ಹಣ ವಸೂಲಿ ಮಾಡಿದ್ರೆ ವಾಹನಗಳ ಪರ್ಮಿಟ್ ರದ್ದಾಗುತ್ತಾ? ಸಾರಿಗೆ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ. ದುಪ್ಪಟ್ಟು ದರ ವಸೂಲಿ ಮಾಡುವವರ ವಿರುದ್ಧ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ. ಬೆಂಗಳೂರು ನಗರದಲ್ಲಿ ಸರ್ಕಾರ ನಿಗದಿ ದರವನ್ನು ನಮೂದು ಮಾಡಿದೆ. ಇದಕ್ಕಿಂತ ಹೆಚ್ಚಿನ ದರ ವಸೂಲಿ ಬಗ್ಗೆ ಸಾಕಷ್ಟು ದೂರು ಬಂದಿದೆ. ಹೀಗಾಗಿ ಅಂತವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ. ಆಪ್ ಆಧಾರಿತ ಆಟೋ ಇನ್ನಿತರ ವಾಹನಗಳ ಮೇಲೆ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ. ವಸೂಲಿ ಮಾಡುವ ಆಟೋ ಇನ್ನಿತರ ವಾಹನಗಳ ಪರ್ಮಿಟ್ ರದ್ದಿಗೆ ಸೂಚನೆಯನ್ನು ನೀಡಲಾಗಿದೆ. ನೋಡಿ, ಇದು ಖುದ್ದಾಗಿ ಸಾರಿಗೆ ಸಚಿವರೇ ಒಂದು ಸುದೀರ್ಘವಾದಂಥ ಪತ್ರವನ್ನು ಬರೆದಿರೋದು. ಆ ಪತ್ರವನ್ನು ನೀವು ಗಮನಿಸ್ತಾ ಇದ್ದೀರಾ. ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಅಥವಾ ಬೆಂಗಳೂರಿನಲ್ಲಿ ಒಂದು ದರ ಅಂತ ನಿಗದಿ ಮಾಡಿದ್ದಾರೆ, ಇಷ್ಟು ಕಿಲೋಮೀಟರ್ಗೆ ಇಷ್ಟು ಅಂತ. ಹೀಗಿದ್ರೂ ಕೂಡ ಕೆಲವು ಆಟೋ ಚಾಲಕರು ದುಪ್ಪಟ್ಟು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಇದು ಸರ್ಕಾರಕ್ಕೆ ಯಾಮಾರಿಸುವಂಥ ಅಥವಾ ಈ ಗೈಡ್ಲೈನ್ಸ್ ಏನಿದೆ ಅದನ್ನು ಬ್ರೇಕ್ ಮಾಡುವಂಥ ಕೆಲಸವನ್ನು ಆಟೋ ಚಾಲಕರು ಮಾಡ್ತಾ ಇರುವಂಥದ್ದು. ಕೆಲವೊಂದಷ್ಟು ಆ್ಯಪ್ಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ರ್ಯಾಪಿಡೋ, ನಮ್ಮ ಯಾತ್ರೆ, ಈ ಥರದ್ದೆಲ್ಲ. ಅದರ ಜೊತೆಗೆ ಅದರ ಮೇಲ್ಗಡೆ ಮತ್ತೆ ಎಕ್ಸ್ಟ್ರಾ ದುಡ್ಡನ್ನು ಕೂಡ ಕೇಳ್ತಾ ಇರ್ತಾರೆ. ಸಾರ್ವಜನಿಕರಿಗೆ ಇದೊಂಥರ ಕಿರಿಕಿರಿ. ಏನಪ್ಪ 50 ರೂಪಾಯಿ ಕೇಳಲು 150 ರೂಪಾಯಿ ಕೇಳ್ತಾರೆ, ಹೆಂಗೆ ನಾವು ಸಂಚಾರ ಮಾಡೋದು? ಮೊದಲೇ ಎಲ್ಲಾದರೂ ರೇಟು ಜಾಸ್ತಿ ಆಗಿ ಹೋಗಿದೆ ಅಂತ. ಆಟೋ ಚಾಲಕರು ಕೆಲವರಿಗೆ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ, ಬೈಕ್ ಟ್ಯಾಕ್ಸಿ ಬಂದರೆ ಅದಕ್ಕೆ ವಿರೋಧ ಮಾಡ್ತಾರೆ. ಜನರಿಗೆ ಅದರಿಂದ ಅನುಕೂಲ ಆಗ್ತಾ ಇದ್ರೂ ಕೂಡ ಆಟೋದವ್ರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಕೆಲವೊಂದಷ್ಟನ್ನು ಬ್ಯಾನು ಮಾಡಲಾಗಿದೆ. ಹೀಗಿದ್ರೂ ಕೂಡ ಕೆಲವು ಆಟೋ ಚಾಲಕರು ಒಂದು ತಿಂಗಳಲ್ಲಿ, ಒಂದು ವಾರದಲ್ಲಿ ದುಡಿಯೋದನ್ನು ಒಂದೇ ದಿನದಲ್ಲಿ ದುಡಿದು ಬಿಡಬೇಕು ಅಂತ ಅಕ್ಷರಶಃ ದಂಧೆಗಿಳಿದು ಬಿಟ್ಟಿದ್ದಾರೆ, ದರೋಡೆಗಿಳಿದು ಬಿಟ್ಟಿದ್ದಾರೆ. ಇದು ಸಾಕಷ್ಟು ಬಾರಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ, ಸಾರಿಗೆ ಸಚಿವರ ಗಮನಕ್ಕೆ ತಂದಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದಾರೆ, ಹೀಗೆಲ್ಲ ಆದರೆ ಕಷ್ಟ ಆಗತ್ತೆ ಅಂತ. ಅದಕ್ಕೆ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಖುದ್ದಾಗಿ ಪತ್ರವನ್ನು ಸಾರಿಗೆ ಸಚಿವರೇ ಬರೆದಿರೋದು ಸಾರಿಗೆ ಆಯುಕ್ತರಿಗೆ. ನೋಡಿ, ಇದಕ್ಕೆ ಸ್ಟ್ರಿಕ್ಟಾಗಿ ಕ್ರಮ ತೆಗೆದುಕೊಳ್ಳಿ, ಇನ್ನೊಮ್ಮೆ ಅವ್ರಗಳ ಗಮನಕ್ಕೆ ತನ್ನಿ. ಒಂದು ವೇಳೆ ಹಗಲು ದರೋಡೆಯನ್ನು ಮಾಡ್ತಾ ಇದ್ದಾರೆ ಅಂತ ಆದರೆ ಅವರ ಪರ್ಮಿಟನ್ನೇ ರದ್ದು ಮಾಡಿಬಿಡಿ. ಎಲ್ಲರೂ ಕರೆಕ್ಟಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಸೂಚನೆಯನ್ನು ನೀಡಿದ್ದಾರೆ. ಸಾರಿಗೆ ಸಚಿವರೇ ಖುದ್ದಾಗಿ ಈ ಪತ್ರವನ್ನು ಬರೆದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಒಂದಷ್ಟು ಸೀರಿಯಸ್ನೆಸ್ ಅಂತೂ ಇದ್ದೇ ಇರುತ್ತೆ. ಆಯುಕ್ತರು ಈಗೇನು ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನು ನೋಡಬೇಕಿದೆ.